ಜೈ ಕ್ರಿಸ್ತ್. ನಾನು ಸ್ಟ್ಯಾನಿ ಪಿಂಟೋ ಅಂತ ಹೇಳಿ ಸರ್, ಕರ್ನಾಟಕ ಹಾ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು. ಹಾ ಹೇಳಿ ಹೇಳಿ ಹೇಳಿ. ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್. ಹಾ ಹೇಳಿ. ಅದೇ ಇದು ಕ್ರಿಸ್ಮಸ್ ಬಗ್ಗೆ ಒಂದು ರಜೆ ಕೊಡಬಾರ್ದು ಹೌದು ಹೌದು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹೌದು. ಓಕೆ, ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಸಮಯ ಇದೆ ಸರ್, ಮಾತಾಡ್ಬೋದಾ ಸರ್? ಹಾ ನೀವೆಲ್ಲಿ ಇರೋದು? ಬೆಂಗಳೂರು. ಬೆಂಗಳೂರಾ? ಹಾ ಹೌದು. ಹೇಳಿ ಹೇಳಿ. ಓಕೆ ಸರ್, ಇವಾಗ ಕ್ರಿಸ್ಮಸ್ ಹಬ್ಬ ನಿಮಗೇನಾದ್ರೂ ಸಮಸ್ಯೆ ತಂದಿದ್ಯಾ ಸರ್? ನಮಗೇನ್ ಸಮಸ್ಯೆ ಇಲ್ಲ. ಓಕೆ, ಹಾ ನಿಮಗ್ ಸಮಸ್ಯೆ ಇಲ್ಲ. ಇಲ್ಲ. ಈಗ ನೀವು ಬಂದು ಒಂದು ಒಳ್ಳೆ ಹೋರಾಟಗಳನ್ನ ಹಿಂದೂ ಪರ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಹಿಂದೂಗಳ ರಕ್ಷಣೆಗಾಗಿ ನೀವು ಮತ್ತೊಂದು ನೀವು ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಓಕೆ. ಇವಾಗ ಕ್ರೈಸ್ತರಾದರೂ ಯಾವತ್ತಾದ್ರೂ ಹಿಂದೂಗಳ ಹಬ್ಬಕ್ಕೆ ರಜೆ ಕೊಡಬೇಡಿ, ಹಿಂದೂಗಳ ಹಬ್ಬಕ್ಕೆ ನೀವು ರಜೆಗಳು ಕೊಟ್ರೆ ನಾವೇನಾದ್ರೂ ಸ್ಟ್ರೈಕ್ ಮಾಡ್ತೀವಿ, ಮತ್ತೊಂದ್ ಮಾಡ್ತೀವಿ ಅಂತೇಳಿ ಯಾರಾದ್ರೂ ಮಾತಾಡಿರೋದು ನೀವು ನೋಡಿದ್ದೀರಾ ಸರ್? ಇಲ್ಲಿ ನೋಡಿ, ದಸರಾ ಹಬ್ಬ, ಈ ದಸರಾ ಹಬ್ಬ ಸರ್ಕಾರದ್ದೇ ಅಧಿಕೃತವಾಗಿ ಅದು 10 ದಿನ ರಜೆ ಕೊಡುತ್ತೆ. ಓಕೆ. ಎಲ್ಲಾ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ರಜೆ ಕೊಡದೆ ನೀವು ಎಕ್ಸಾಮ್ ಇಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಏನಂತ ರಜೆ ಕೊಡ್ತಾ ಇಲ್ಲ ಅಂತ? ರಜೆ ಕೊಡ್ತಾ ಇಲ್ಲ ಮತ್ತು ಎಕ್ಸಾಮ್ ಇಡ್ತಾ ಇದ್ದಾರೆ. ಓಕೆ, ನನ್ ಕಡೆಗೆ ದಾಖಲೆ ಇದೆ. ಅದೇ ನಾನು ಕೇಳಿ ಸರ್, ಇವಾಗ ನೀವು ಅಂತ ಶಾಲೆಗಳಲ್ಲಿ ದಸರಾ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ಲ, ರಜಾ ಗೌರ್ಮೆಂಟ್ ಸರ್ಕಾರ ಕೊಡ್ತಾ ಇದೆ, ಆದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಇದಾರಲ್ಲ, ಅಂತದ್ದು ಯಾವ್ದಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ನೀವು ಅದನ್ನ ಬೇಕಾದ್ರೆ ಅರ್ಜಿ ಕೊಡ್ಬೋದು ನೀವು ಅದಕ್ಕೆ. ಓಕೆ, ಈ ರೀತಿ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಖಂಡಿತ ಖಂಡಿತ, ನೀವು ಮಾತಾಡಿದಕ್ಕೆ ನಾನು ಕೂಡ ಕಾಲ್ ಮಾಡಿದ್ದೀನಿ. ಇವತ್ತು ಬಂದು ಕ್ರೈಸ್ತರು ಯಾವತ್ತೂ ಕೂಡ ಹಿಂದೂಗಳ ಹಬ್ಬಕ್ಕೆ ಕೊಡ್ಬೇಡಿ, ಮುಸ್ಲಿಮರ ಹಬ್ಬಕ್ಕೆ ರಜೆಗಳು ಕೊಡ್ಬೇಡಿ ಅಂತ ಯಾವತ್ತೂ ಮಾತಾಡಿಲ್ಲ. ಇವತ್ತು ಕ್ರೈಸ್ತರು ಬಂದು ಅರ್ಥ ಆಯ್ತಾ? ಏನ್ ಅರ್ಥ ಆಗೋದು? ನಾನು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹಿಂದೂ ಹಬ್ಬಕ್ಕೆ ರಜೆ ಹಾಕಿ ಕೊಡ್ತಾ ಇಲ್ಲ ಹೇಳಿ ಸರ್. ನೀವು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ರಜೆ ಕೊಡ್ತಾ ಇಲ್ಲ ಸರ್? ಎಲ್ಲಾ ಶಾಲೆಗಳಲ್ಲಿ. ಯಾವ ಶಾಲೆ ಹೇಳಿ ಸರ್? ಈಗ ನನ್ ಕಡೆ ದಾಖಲೆಗಳಿದಾವೆ. ಹೇಳಿ ನಿಮ್ಮ ಹತ್ರ ಕಳಿಸಿ, ಖಂಡಿತ ಕಳಿಸಿ. ನನಗೊಂದು ಎರಡು ಶಾಲೆದು ಹೇಳಿ ಸರ್ ಹೆಸರು. ಧಾರವಾಡ ಮತ್ತು ಹುಬ್ಳಿ, ಇಲ್ಲೆಲ್ಲ ಸ್ಕೂಲ್ಗಳಲ್ಲಿ ರಜೆ ಕೊಡಲ್ಲ ಸರ್. ನೀವು ಯಾವ ಶಾಲೆ ಅಂತ ಹೇಳಿ, ನಾನು ಆ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡ್ತೀನಿ. ಯಾವ ಶಾಲೆ ಅಂತ ಹೇಳಿ. ಈಗ ನಾನು ಪಟ್ಟಿ ಕೊಡ್ತಾ ಹೋದ್ರೆ ಇಡೀ ರಾಜ್ಯದಲ್ಲಿ ಒಂದ್ ಎರಡು ಹೇಳಿ ಸರ್. ಎರಡೇ ಹೇಳಿ. ಅದ್ ನಾವು ಕೊಟ್ಟಿದ್ದು ಯಾವ್ದು ಇದು ಕೊಟ್ಟಿದ್ವಲ್ಲ, ಇಂಗ್ಲಿಷ್ ಇದು, ಧಾರವಾಡದಲ್ಲಿ ರಜೆ ಘೋಷಣೆ ಮಾಡಿ ಅಂತ ಹೇಳಿ. ನಾನ್ ನಿಮ್ಗೆ ಡೀಟೇಲ್ ಕಳಿಸ್ತೇನೆ ಅದು. ನೋಡಿ ಸರ್, ನೀವು ಹೇಳಿದ್ರಿ ನಿಮ್ಮ ಮಾತನ್ನ ನಾನು ಒಪ್ಕೊಳ್ತೀನಿ. ಎಲ್ಲಾ ಶಾಲೆಗಳಲ್ಲಿ ಕ್ರಿಶ್ಚಿಯನ್ ಎಲ್ಲಾ ಶಾಲೆಗಳಲ್ಲಿ ಅಂತ ಹೇಳ್ತೀರಾ. ಒಂದು ಎರಡನೇದಾಗಿ ನಾನು ಬಂದು ಸರ್ ಒಂದ್ 2 ಶಾಲೆದ ಹೆಸರು ಹೇಳಿ ಅಂದ್ರೆ ನಿಮ್ಮ ಹತ್ರ 2 ಶಾಲೆದ ಹೆಸರುಗಳು ಸಿಗೋದಿಲ್ಲ. ನಾನು ಒಂದ್ ಹೇಳೋದು, ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಭಾಷನ್ ಮಿಷನ್ ಸ್ಕೂಲ್ ಬಂದು ಇದಕ್ಕೆ ಯಾವ್ದಕ್ಕೆ ಕ್ರಿಸ್ಮಸ್ ಇದು ಏನಂದ್ರಿ ನೀವು, ಅದು ದಸರಾ ಹಬ್ಬಕ್ಕೆ ರಜೆ ಕೊಡ್ತಾ ಇಲ್ವಾ? ಹೌದು. ಆಯ್ತು, ನಾನು ಅದು ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡ್ತೀನಿ. ಅದೇನಿದೆ ನಾನು ಚೆಕ್ ಮಾಡೋಣ ಖಂಡಿತವಾಗಿ. ಮತ್ತೆ ಕ್ರಿಶ್ಚಿಯನ್ಸ್ ಅವ್ರದ್ದು ಸಮಸ್ಯೆಗಳು ರಾಜ್ಯದಲ್ಲಿ ಏನಾದ್ರು ನಿಮ್ಗೆ ಇದೆ ಅಂತ ಹೇಳಿದ್ರೆ ಒಂದು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ. ಕಳೆದ ಬಾರಿಯೂ ಕೂಡ ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ. ಓಕೆ, ಈ ತರ ಇದೆ, ಯಾವ್ದೋ ಇದೆ, ನಮ್ಮ ಒಳಗಡೆ ಏನೋ ಸಮಸ್ಯೆ ಇದೆ, ಇದ್ ಮಾಡೋಣ. ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಮತ್ತೆ ಅಶಾಂತಿಯನ್ನು ಉಂಟು ಮಾಡುವಂತ ಕಾರ್ಯ ಬಿಟ್ಟು ನಾವೆಲ್ಲರೂ ಒಂದಾಗಿ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋಣ ನಾವು. ನೀವು ಇಲ್ಲಿ ನೋಡಿ, ನಮ್ಮ ಪಾಡಿಗೆ ನಾವು ಕೊಡ್ತಾ ಇದೀವಿ. ನಮಗೆ ಏನ್ ಕೊಡ್ತಾ ಇದ್ದೀರಾ ನಿಮ್ ಪಾಡಿಗೆ ನೀವು? ಮಾಡ್ತಾ ಇದೀವಿ ಸರ್. ಈಗ ನೀವು ಕೇಳಿ ಸರ್ ಅಂತನ್ನುವಂತದ್ದು ಸರ್, ಹಿಂದುತ್ವ ಅಂತ ಹೇಳಿದ್ರೆ ಈಗ ನೋಡಿ, ಇಲ್ಲಿ ನೋಡಿ ನಾನು ಹೇಳ್ತೀನಿ ಕೇಳಿ. ಫೋನ್ ನಲ್ಲಿ ಚರ್ಚೆ ಆಗೋಲ್ಲ, ನಾನು ಬೆಂಗಳೂರು ಬಂದಾಗ ಭೇಟಿ ಆಗೋಣ. ಖಂಡಿತ 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 ಸರ್, ಖಂಡಿತ. ನಾನು ಕಳೆದ ಬಾರಿ ಕೂಡ ನಿಮ್ಗೆ ಹೇಳಿದೆ ನಾವು ಭೇಟಿ ಆಗೋಣ ಅಂತ.